ಕಾರ್ನರ್ ಸೀಟ್ ವಿತ್ ನವೀನ್ ಶೌರಿಲಿ. ಹೌದು, ಇವತ್ತು ಅರ್ಜುನ ಚಿತ್ರದ ಒಂದು ಆಡಿಯೋ ಬಿಡುಗಡೆ ಆಗ್ತಾ ಇದೆ. ಮ್ಯೂಸಿಕ್ ಲಾಂಚ್ ಅಂದ ತಕ್ಷಣ ಏನ್ ಮಾಡಬೇಕು, ನಾವು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜು ಅಂತ ಹೇಳೋದಕ್ಕಿಂತ ಮೈ ಬಡಿ, ಮೈ ಕ್ಲೋಸ್ ಬ್ರೋ. ಹಾಯ್ ಪ್ರಜ್ವಲ್. ಹಾಯ್ ಡಾರ್ಲಿಂಗ್. ಇದು ಪಕ್ಕಾ ಜಾಗ ತಾನೆ ಮ್ಯೂಸಿಕ್ ಲಾಂಚ್ ಬಗ್ಗೆ ಮಾತಾಡಕ್ಕೆ ಅಲ್ವಾ? ದಿಸ್ ಇಸ್ ಅ ವಂಡರ್ಫುಲ್ ಪ್ಲೇಸ್, ಬಟ್ ನನಗೆ ಇಲ್ಲಿ ಕೂತ್ಕೊಳ್ಳೋ ಅರ್ಹತೆ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಎಸ್ಪೆಷಲಿ ಅರ್ಜುನ್ ಜನ್ಯ ಅವ್ರ ಕಾನ್ಸರ್ಟ್ನ ಇವತ್ತು ನೋಡಿ, ನಾನು ಯೂಶುವಲ್ ಆಗಿ ಇದೇ ಥರ ಬೇರೆ ಎಲ್ಲೇ ಮ್ಯೂಸಿಷಿಯನ್ಸ್ ಪ್ಲೇ ಮಾಡ್ತಿದ್ದಾರೆ ರೆಸ್ಟೋರೆಂಟ್ಸ್ ಅಲ್ಲಿ, ಬೇರೆ ಲಾಂಜಸ್ ಅಲ್ಲಿ ಅಂದರೆ ಓಡೋಗಿ ಫಸ್ಟ್ ಕೂತ್ಕೊಂಡಿರ್ತೀನಿ ಕೇಳೋದಕ್ಕೆ. ಸೊ ಅಂಥದ್ದು ನನ್ನ ಸಿನಿಮಾ ಆಡಿಯೋ ರಿಲೀಸ್ಗೆ ಇಂಥ ಒಳ್ಳೆ ಮ್ಯೂಸಿಷಿಯನ್ ಇಂದ ಒಂದು ಕಾನ್ಸರ್ಟ್ ಸಿಕ್ಕಿದೆ ಅಂದರೆ ಐ ಥಿಂಕ್ ಇಡೀ ಲೈಫ್ ಪೂರ್ತಿ ನೆನಪಿಟ್ಕೊಳ್ಳೋಂಥ ಒಂದು ಸಂದರ್ಭ ಇದು. 100%. ಅಂಡ್ ಆಲ್ಸೋ ತುಂಬಾ ಸಿನಿಮಾ ಆದ್ಮೇಲೆ ಬ್ರೋ ಒಂದೇ ಹೀರೋಯಿನ್. ನಾನೊಂಥರ ಈಗ ಮಲ್ಟಿ ಹೀರೋ ತರ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಬಟ್ ಎಸ್, ಒಬ್ಬರೇ ಹೀರೋಯಿನ್ ಈ ಸಿನಿಮಾ ಅಲ್ಲಿ. ವೈ? ಬಿಕಾಸ್ ಡ್ಯಾಡ್ ಇಸ್ ದೇರ್ ಅಂತನಾ? ಇಲ್ಲ, ಬಿಕಾಸ್ ದ ಸ್ಕ್ರಿಪ್ಟ್ ನೀಡೆಡ್ ಇಟ್. ಸೀರಿಯಸ್ ನೋಟ್, ಅರ್ಜುನ ಅಂತ ಬಂದಾಗ ಒಂದು ಹೀರೋಯಿನ್ ಒಂದು ಸಾಂಗು, ಬಟ್ ಮ್ಯೂಸಿಕ್ ಸಾಕಷ್ಟಿದೆ. ಏನಂತಂದ್ರೆ ವಿ ಥಾಟ್ ಸ್ಕ್ರಿಪ್ಟ್ ಜೀವಾಳ ಅರ್ಜುನಕ್ಕೆ. ಸೊ ಅರ್ಜುನ ಅಂತ ಒಂದು ಸಿನಿಮಾ ಬಂದಾಗ ನಾನೊಬ್ಬ ಹೀರೋ ಅನ್ನೋದನ್ನ ಮರೆತು, ಶೇಖರ್ ಅವರೊಬ್ಬ ಡೈರೆಕ್ಟರ್ ಅಂತ ಮರೆತು, ವಿ ಆಲ್ ಬಿಕೇಮ್ ಸ್ಲೇವ್ಸ್ ಟು ದ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟಿನಾಗ ಏನು ಅವಶ್ಯಕತೆ ನಾವೆಲ್ಲರೂ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ನೀವು ನೋಡ್ತೀರಾ ಅರ್ಜುನ ಅಲ್ಲಿ ನಾನು ನಿಂತ್ಕೊಳ್ಳೋ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲವೂ ಬದಲಾಗಿದೆ. ಸೊ ಆ ಸ್ಕ್ರಿಪ್ಟ್ ನಾವು ನೋಡಿದಾಗ ಇಟ್ ನೀಡೆಡ್ ಓನ್ಲಿ ಒನ್ ಸಾಂಗ್. ಸೊ ನಾವು ಬೇರೆ ಇನ್ನೂ ತೂರಿಸಿ ಅದನ್ನು ಹಾಳು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಈ ಸೈಡ್ ಓಕೆ, ಹಿಂಗೆ ಮಾಡೋಣ, ಆಡಿಯೋ ಆಲ್ಬಮ್ ಹಿಂಗೆ ಮಾಡೋಣ, ಬಟ್ ಮ್ಯೂಸಿಕ್ ಥೀಮ್ಸ್ ಇದೆ ನಮ್ಮ ಸಿನಿಮಾಲಿ, ಅದನ್ನ ಆಡಿಯೋ ಆಲ್ಬಮ್ ಅಲ್ಲಿ ಬಿಡೋಣ ಅಂತ. ಐ ಥಿಂಕ್ ವಿ ಹ್ಯಾವ್ ಟೇಕನ್ ಅ ನ್ಯೂ ಸ್ಟೆಪ್ ಅಂಡ್ ದ ರೈಟ್ ಸ್ಟೆಪ್ ಟುವರ್ಡ್ಸ್ ಗುಡ್ ಸಿನಿಮಾ ಅನ್ಸುತ್ತೆ. ಸೂಪರ್ ಬ್ರೋ, ಐ ಲವ್ ದಟ್ ಲೈನ್, ವಿ ಬಿಕಮ್ ಸ್ಲೇವ್ಸ್ ಟು ದ ಸ್ಕ್ರಿಪ್ಟ್ ಅಂತ. ಐ ಮೀನ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಫಸ್ಟ್ ಈ ಸ್ಕ್ರಿಪ್ಟ್ ಬಂದಾಗ್ಲೇನೆ ಡಿಡ್ ಯು ರಿಯಲಿ ಬಿಲೀವ್ ಇನ್ ಇಟ್ ಬ್ರೋ? ಸೀರಿಯಸ್ಲಿ 100% ಐ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ನಾನು ತಂದೆ ಒಟ್ಟಿಗೆ ಒಂದು ಸಿನಿಮಾ ಮಾಡೋದಕ್ಕೆ ವಿ ವರ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್. ಬಟ್ ಆ ರೈಟ್ ಸ್ಕ್ರಿಪ್ಟ್ ಯಾವುದು ಅಂತ ನಮಗೆ ಗೊತ್ತಿರಲಿಲ್ಲ. ಯು ಕ್ಯಾನ್ ನೆವರ್ ಜಡ್ಜ್. ಬಟ್ ಅರ್ಜುನ ಮಾಡಿದ್ಮೇಲೆ ಅನ್ಸುತ್ತೆ ದಿಸ್ ಇಸ್ ದ ರೈಟ್ ಸ್ಕ್ರಿಪ್ಟ್. ಸೊ ಇದಕ್ಕೋಸ್ಕರ ಕಾಯ್ತಿದ್ವಿ ಎಷ್ಟು ವರ್ಷ ಅಂತ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ವಿತ್ ಹಿಮ್ ಆ್ಯಂಡ್ ಅಗೇನ್ಸ್ಟ್ ಹಿಮ್, ತಂದೆ ಮಗ ಅಲ್ಲದೆ ಇಡೀ ಸಿನಿಮಾ ಕಿತ್ತಾಡ್ತಾನೆ ಇರ್ತೀವಿ. ಸೊ ಈ 27 ವರ್ಷಗಳ ಕಾಲ ನಮ್ಮ ತಂದೆನ ಹೇಗೆ ನೋಡಿದ್ದೆ, ಸೆಟ್ಟಲ್ಲಿ ಫಸ್ಟ್ ಟೈಮ್ ಡೈನಮಿಕ್ ಸ್ಟಾರ್ ದೇವರಾಜ್ನ ನೋಡಿದೆ ನಾನು. ಸೊ ಅಲ್ಲಿ ನನಗೆ ಶಿವರಿಂಗ್ ಸ್ಟಾರ್ಟ್ ಆಯಿತು ಆ್ಯಕ್ಟಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ನೋ ಮಾನಿಟರ್ಸ್, ಓನ್ಲಿ ಟೇಕ್ಸ್ ಅಲ್ಲಿ. ಯಾಕಂದ್ರೆ ಅವ್ರ ಮುಂದೆ ಮಾನಿಟರ್ ಮಾಡಿದ್ರೆ ಆಮೇಲೆ ನಾನು ಟುಸ್ ಆಗ್ಬಿಡ್ತೀನಿ ಅಂತ. ಸೊ ಬಟ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಹೇಗಿತ್ತು ಬ್ರೋ ಆಫ್ಟರ್ ಯು ಕಮ್ ಬ್ಯಾಕ್ ಹೋಮ್? ಹೌ ವಾಸ್ ಇಟ್? ಆಮೇಲೆ ಮಾನಿಟರ್ಸ್ ಜಾಸ್ತಿ ಆಗಿರುತ್ತೆ ಅಲ್ಲಿ ಅಷ್ಟೇ. ಆಕ್ಚುಲಿ ಮನೆ ತನಕ ಅದು ಕ್ಯಾರಿ ಆಗ್ತಾ ಇರ್ಲಿಲ್ಲ. ಬಟ್ ಅರ್ಜುನ ಮಾಡಬೇಕಾದ್ರೆ ಐ ವಾಸ್ ಇನ್ ಓನ್ ಬಸ್. ಈಗ ನನ್ನ ಸ್ನೇಹಿತರು ಯಾರಾದ್ರೂ ಶೂಟಿಂಗ್ ಬಂದಿದ್ರು, ಶಾರ್ಟ್ ಮುಗಿಸ್ ಬಂದ್ಮೇಲೆ ಒಂದು 15 ನಿಮಿಷ ನಾನು ಯಾರ ಹತ್ರ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಸೊ ದಟ್ಸ್ ವಾಟ್ ಅರ್ಜುನ ಡನ್ ಟು ಮಿ. ಈ ಕೆಲವು ಸಲ ಹಾಂಟ್ ಅಂತಾರಲ್ಲ, ಭೂತ ಹಿಡಿಯುತ್ತೆ ಅಂತ, ನನಗೆ ಅರ್ಜುನ ಭೂತ ಹಿಡಿದಿತ್ತು ಮೋಸ್ಟ್ಲಿ. ಬ್ರೋ ಅಂಡ್ ಆಲ್ಸೋ ಭಾಮ ಅವ್ರ ಜೊತೆ ಒಂದು ಸಾಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮದ್ವೆ ಆದ್ಮೇಲೆ ಹೇಗೆ ಗಂಡ ಹೆಂಡತಿ ರಿಹರ್ಸಲ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಬ್ರೋ. ಹೂಸ್ ಇನ್ಸ್ಪಿರೇಷನ್ ಬ್ರೋ? ಶೇಖರ್. ಅವ್ರ ವೈಫ್ ಜೊತೆ ಅಷ್ಟು ಕ್ಲೋಸ್ ಯೂಸ್ ಟು ಎನಾಕ್ಟ್ ಅಂಡ್ ಶೋ ಮಿ. ದಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಅಂಡ್ ನನಗನ್ಸುತ್ತೆ ಪ್ರೀತಿನ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ಸ್, ನಿಜವಾದ ಪ್ರೀತಿ ಹೇಗಿರುತ್ತೆ ಅದು ನೀವು ಈ ಸಾಂಗಲ್ಲಿ ನೋಡ್ಬೋದು, ಈ ಪಾತ್ರಗಳಲ್ಲಿ ನೋಡ್ಬೋದು. ಆ್ಯಂಡ್ ಭಾಮಾ ಅವರು ಅಷ್ಟು ರೆಸಿಪ್ರಿಕೇಟಿಂಗ್ ಆಕ್ಟ್ರೆಸ್ ಆಗಿರೋದ್ರಿಂದ ಆ ಎಮೋಷನ್ಸ್ನ ನೀವು ಯು ಫೀಲ್ ಲೈಕ್ ನಾವಿಬ್ರು ಆಕ್ಚುಲಿ ಲವರ್ಸ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಬರುತ್ತೆ ಆ ಸಾಂಗ್ ನೋಡಿದಾಗ. ಎಲ್ಲ ಒಂದ್ ಕಡೆ ಅನ್ಸುತ್ತಾ ಬ್ರೋ, ನನ್ಗಿಂತ ಭಾಮನೆ ಜಾಸ್ತಿ ನೋಡ್ತಾರೆ ಯಾರು ಅಂತ ಹುಡುಗರು? ಅದನ್ನ ಹೇಳಿದ್ದೆ ಕೂಡ ಬಾಮಾಗ್ ಹೇಳ್ದೆ. ನಾನು ಟ್ರೈಲರ್ ಲಾಂಚ್ ಅಲ್ಲಿ ಸಾಂಗ್ ನ ತೋರಿಸಿದಾಗ ಐ ಟೋಲ್ಡ್ ಬಾಮಾ, ಈ ಸಾಂಗ್ ಅಲ್ಲಿ ನಾನಿಲ್ಲ, ನೀನ್ ಒಬ್ಳೇ ಇರೋದು, ಈ ಸಾಂಗ್ ಅಲ್ಲಿ ನಿನ್ನೆ ನೋಡ್ತಾರೆ ಅಂತ. ಬಿಕಾಸ್ ಇಡೀ ಸಾಂಗ್ ಅವಳ ಡಿಸ್ಕ್ರಿಪ್ಷನ್. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅರ್ಜುನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಶಾಲಿನಿ ಏನು ಅನ್ನೋದನ್ನ ಅಲ್ಲಿ ನೋಡ್ಬೋದು. ಸೊ ದಟ್ ಸಾಂಗ್ ಈಸ್ ಫಾರ್ ದಟ್ ಕ್ಯಾರೆಕ್ಟರ್. ಫ್ಯಾಂಟಾಸ್ಟಿಕ್ ಬ್ರೋ. ಫೈನಲಿ ಅಬೌಟ್ ದ ಸ್ಟೇಜ್, ಅಬೌಟ್ ಆಲ್ ದೋಸ್ ಸಿಂಗರ್ಸ್ ಹೂ ಸಂಗ್, ರಿಯಲಿ ನಿಮಗೆ, ಬಿಕಾಸ್ ನೀವು ಮ್ಯೂಸಿಕ್ ಲವರ್ ಆಗಿ ನೀವು ಯು ನೋ, ಬಿಕಾಸ್ ಅದೇ ನಾವೆಲ್ಲ ಕೂತ್ಕೊಂಡಾಗ ಲಾಂಜಲ್ಲೆಲ್ಲ ವಿ ನೋ ಪೀಪಲ್ ಪರ್ಫಾರ್ಮಿಂಗ್, ಪಾಪ ಅವ್ರು ನೋಡಿ ಕೈ ತಟ್ಟೋರು ಇರೋದಿಲ್ಲ ತುಂಬಾ ಸರಿ. ವಾಟ್ ಅಬೌಟ್ ದೀಸ್ ಗೈಸ್ ಬ್ರೋ? ಹ್ಯಾಟ್ಸ್ ಆಫ್ ಟು ಆಲ್ ದ ಮ್ಯೂಸಿಷಿಯನ್ಸ್. ಜೀವನದಲ್ಲಿ ನಿಮ್ಮ ಬಚ್ಚಿಟ್ಕೊಂಡಿರೋ ಭಾವನೆಗಳನ್ನ ಆಚೆ ತರೋದು ಸಂಗೀತ. ಸೊ ಅವರು ಬಂದು ಯಾರು ಚಪ್ಪಾಳೆ ತಟ್ಟದೇರಿ ಅವ್ರ ಕೆಲಸನ ಸೂಪರ್ ಆಗಿ ಮಾಡ್ಬಿಟ್ಟು ಹೋಗ್ತಿರ್ತಾರೆ. ಸೊ ನಮಗೂ ಅಷ್ಟೇ, ನಾವು ಸಿನಿಮಾ ಮಾಡ್ಬಿಟ್ಟು ಹೋಗ್ತೀವಿ, ಚಪ್ಪಾಳೆ ತಟ್ಟಲ್ಲ ಗೊತ್ತಿಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಮ್ಯೂಸಿಷಿಯನ್ಸ್. ಅದೊಂದು ಅದ್ಭುತವಾದ ಸ್ಟ್ರೆಂತ್ ಅದು ಸಂಗೀತ ಅನ್ನೋದು. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಅಂಡ್ ಇವತ್ತಿನ ಅರ್ಜುನ ಆಡಿಯೋ ರಿಲೀಸ್ ಸಕ್ಸಸ್ ಆಗಿರೋದಕ್ಕೆ ಸಂಪೂರ್ಣ ಕಾರಣ ಅವ್ರು ಮಾತ್ರ. ಫ್ಯಾಂಟಾಸ್ಟಿಕ್. ಬಿಫೋರ್ ಕನ್ಕ್ಲೂಡಿಂಗ್ ಒಂದು ನಿಜ ಹೇಳಲೇಬೇಕು, ನೀವು ಎಷ್ಟು ಎಣ್ಣೆ ಶಾಂಪೂ ಎಲ್ಲ ಖರ್ಚಾಗ್ತಾ ಇದೆ?
ಸಾಕಷ್ಟು ಆಗ್ತದೆ. ಮೊದಲನೇ ಬಾರಿಗೆ ನಾನು ಆಕ್ಚುಲಿ ನನ್ನ ಕೂದಲಿನ ಬಗ್ಗೆ ಟೆನ್ಷನ್ ತಗೊಳ್ತಾ ಇದ್ದೀನಿ, ವಿತ್ ದಾಡಿನು, ವಿತ್ ದಾಡಿ ಕೂಡ. ಸೊ ಖರ್ಚು ಜಾಸ್ತಿ ಇನ್ನು. ಸೊ ಭುಜಂಗ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋಣ. ಅಂಡ್ ಅರ್ಜುನ ಸಿನಿಮಾ ರಿಲೀಸ್ ಆಗೋವರೆಗೂ ಇನ್ನೂ ವಿಲ್ ಕ್ಯಾಚ್ ಅಪ್ ಅಗೇನ್. ಅಂಡ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಅಗೇನ್. ವಂಡರ್ಫುಲ್ ಟಾಕಿಂಗ್ ಟು ಯು ಇನ್ ಕಾರ್ನರ್ ಸೀಟ್. ನೋಡಿ, ಎಲ್ಲ ಎಕ್ವಿಪ್ಮೆಂಟ್ಸ್ ನ ಎತ್ತು ಇಟ್ಟು ಹೊರಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ನಮ್ಮ ತಲೆಯವರು. ಅರ್ಜುನ್ ಜನ್ಯ ಅವರಿಗೆ ಕಾರ್ನರ್ ಸೀಟ್ಗೆ ಸ್ವಾಗತ. ನಮಸ್ಕಾರ. ಇಷ್ಟೊಂದೆಲ್ಲ ಬೇಡ ತಲೆಯವರೇ, ಸೂಪರ್, ಸಖತ್ತಾಗಿತ್ತು ಪರ್ಫಾರ್ಮೆನ್ಸು. ಪ್ರಿಪ್ರೇಷನ್ ಇಂತೂ ಇರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಅಟ್ ಇಮ್ಮಿಡಿಯೇಟ್ ಆಗಿ ಹೇಳಿದಂತ ವಿಷಯ. ಹೆಂಗ್ ರೆಡಿ ಆಗಿರ್ತಲ್ಲ ಆದ್ರೂ? ಇಲ್ಲ, ಇದಕ್ಕೆ ನಾನು ಮ್ಯೂಸಿಷಿಯನ್ಸ್ ಥ್ಯಾಂಕ್ಸ್ ಹೇಳಬೇಕು. ಅಮಿತ್ ಅಂತ ಅವರೇ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ನೋಟ್ಸ್ ಎಲ್ಲ ಬರೆದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿದ್ರು. ನಾನು ಇವತ್ತೇ ಬಂದು ನೋಡಿ, ನಾನು ಇವ್ರ ಜೊತೆಲಿ ಇವತ್ತೇ ರಿಹರ್ಸ್ ಮಾಡಿದ್ದು. ಬಟ್ ಇದು ಚೆನ್ನಾಗಿ ಬಂದಿದ್ದಕ್ಕೆ ಕಾರಣ ಮ್ಯೂಸಿಷಿಯನ್ಸ್. ಸೂಪರ್. ಅಂಡ್ ಆಲ್ಸೋ ಈ ಗಿಟಾರು ಆಕ್ಷನ್ಗೆ ಹೋದ್ರೆ ಒಂದು ಕಮ್ಮಿ ಅಂದ್ರೆ ಒಂದ್ 2 ಕೋಟಿಗೆ ಹೋಗುತ್ತೆ ಅಂತ ನೀವು ಹಿಡ್ಕೊಳ್ಳೋದು ಹೆಂಗೆ? ಅದು ಎಲ್ಲಿಂದ ಹಿಡಿದ್ರಿ ಆ ಗಿಟಾರ್ನ? ಅದು ಪ್ಲಸ್ ಗಿಟಾರ್ ಪ್ಲಸ್ ವೈಲಿನ್, ಅದು ಹೆಂಗೆ? ಅದು ಯಾರನ್ನ ತಗೊಂಡಂಗಿದ್ರೆ ಕೊಟ್ಬಿಡಿ. ಒಂದಷ್ಟು ಸಲಾಗಿರೆಲ್ಲ ತಿರುತ್ತೆ ಅಂತ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು. ಸೂಪರ್. ಬಟ್ ಆ ಜುಗಲ್ಬಂದಿ ಬಗ್ಗೆ ಒಂಚೂರು ಹೇಳಿ. ಆ್ಯಕ್ಚುಲಿ ನನ್ನ ಜೊತೆ ನುಡಿಸಿದ್ದು ಕಮಲ್ ಅಂತ, ಆಮೇಲೆ ಅಮೋಘ್ ಅಂತ, ಇಬ್ಬರು ಯಂಗ್ಸ್ಟರ್ಸು. ಸೊ ಸುಮ್ಮನೆ ಪ್ಲ್ಯಾನ್ ಮಾಡಿದ್ವಿ, ಈ ಥರ ದರ್ಬುಕ್ಕಾನು ಇದು ಜುಗಲ್ಬಂದಿ ಮಾಡಿದೆ ಹೆಂಗಿರುತ್ತೆ ಅಂತ. ಒಂದು 2-3 ದಿನದ ಪ್ರಾಕ್ಟೀಸ್ ಮಾಡಿ ಇವತ್ತು ನುಡಿಸಿದ್ವಿ. ಕೇಮ್ ಔಟ್ ಗುಡ್ ಅನಿಸುತ್ತೆ. ಸೂಪರ್ ತಲೆವರೇ. ಅಂಡ್ ಆಲ್ಸೋ ತುಂಬಾ ಟಯರ್ಡ್ ಆಗಿದ್ರೆ ನಂಗೆ ಅನಿಸ್ತಾ ಇದೆ. ಬಟ್ ಆದರೂ ಒಂದೇ ಒಂದು ಸಾಂಗು, ಬಟ್ ಸೂಪರ್ ಸಾಂಗ್ ಅಂತ ಹೇಳಬೇಕು ಅಂತ. ಅರ್ಜುನ ಆಡಿಯೋ ಅಂತ ನಾವು ಕರೆಯೋದಕ್ಕಾಗೋದಿಲ್ಲ, ರೀ ರೆಕಾರ್ಡಿಂಗ್ ಬಗ್ಗೆ ಅಂತ ಸ್ವಲ್ಪ ಬಂದಾಗ ಹೇಗೆ ತಲೆವರೇ? ಅದರಲ್ಲಿ ತುಂಬ ಹೇಗಿದೆ ಇದು ಫಿಲ್ಮಲ್ಲಿ ಆ್ಯಕ್ಚುಲಿ ತುಂಬ ಸೈಲೆನ್ಸ್ ಇದೆ. ಅಂದರೆ ಡೈಲಾಗ್ಸು ರೆಗ್ಯುಲರ್ ಆಗಿ ಆ್ಯಕ್ಷನ್ ಮಾಸ್ ಥರ ಡೈಲಾಗ್ಸ್ ಇಲ್ಲ, ತುಂಬ ಸೈಲೆನ್ಸು. ಒಂದು ರಿಯಾಕ್ಷನ್ ಮಾಡಿ ಜಾಗ ಇರುತ್ತೆ, ಅಲ್ಲಿಂದ ಮ್ಯೂಸಿಕ್ ತೊಗೊಂಡು ಹೋಗ್ಬೇಕು. ಸೊ ಮ್ಯೂಸಿಕಲ್ಲೇ ಕತೆ ಹೇಳಬೇಕು. ಸೊ ಅದಕ್ಕೆ PC ಕರೆಕ್ಟಾಗಿ ನನಗೆ ಗೈಡ್ ಮಾಡಿ, ಇಲ್ಲೇ ಸೈಲೆನ್ಸ್ ಬೇಕು, ಇದೇ ಥರ ಥೀಮ್ ಇರಬೇಕು, ಇದು ಟೆಂಪೋ ಅಂತ ಅಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಅವ್ರ ಜೊತೆ. ಯಾವಾಗ ಮಾಡಿದ್ರು ಮ್ಯೂಸಿಕ್ಕು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಕೆಲವೊಂದು ಸೀನ್ನ ಯೂಶ್ವಲಾಗಿ ರೀ ರೆಕಾರ್ಡಿಂಗ್ ಮಾಡದೇ ಇರೋ ಥರ ಎಲ್ಲ ಮಾಡಿದ್ದೀವಿ. ಕ್ಲೈಮ್ಯಾಕ್ಸಲ್ಲೆಲ್ಲ ಬರೀ ಒಂದು ಸೋಲೋ ವೈಲಿನ್ ಬರ್ತಾ ಇರುತ್ತೆ, ಅಲ್ಲಿ ದೊಡ್ಡ ಆ್ಯಕ್ಷನ್ ನಡೀತಾ ಇರುತ್ತೆ. ಸೊ ಈ ಥರದೆಲ್ಲ ಸ್ವಲ್ಪ ಟ್ರೈ ಮಾಡಿದ್ದೀವಿ. ಸೂಪರ್ ತಲೆವರೇ, ಆಲ್ ದ ವೆರಿ ಬೆಸ್ಟ್. ಅಂಡ್ ಈಗ ಹೋಗಿ ಆರಾಮಾಗಿ ಪಾಚ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಕಾರ್ನರ್ ಸೀಟಲ್ಲಿ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹಲೋ ದೇವರಾಜ್ ಸರ್. ಹಲೋ ಸರ್, ಹೋಲ್ ಸೆಟಪ್ ನಿಜವಾಗ್ಲೂ ನನಗಂತೂ, ನಾನು ಈ ಥರ ನೋಡಿರಲಿಲ್ಲ ಸರ್. ನೀವು ಹೇಳಿ ಸರ್, ನಾನು ಏನು ಹೇಳೋದಿಲ್ಲ, ನೀವು ಹೆಂಗಿತ್ತು ಅಂತ ನೀವೇ ಹೇಳ್ಬೇಕು ಸರ್. ನನಗೆ ಬಹಳ ಸಂತೋಷ ಆಗಿದೆ. ನಾನು ಈ ಪ್ರಶ್ನೆನ ನಿರ್ದೇಶಕ ಹೇಳ್ಬಿಡ್ತೀನಿ. ಶೇಖರ್, ನಿಮಗೆ ಐಡಿಯಾ ಹೇಗೆ ಬಂತು? ಹೇಳ್ಬಿಡಿ ಸರ್. ಓಕೆ ಓಕೆ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಸಾಂಗ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಒಂದು ಸ್ಟೈಲ್. ಆದರೆ ಮ್ಯೂಸಿಕ್ ಇಂಪಾರ್ಟೆಂಟ್ ಕೊಟ್ಟು ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಪ್ರಯತ್ನನೇ ಅರ್ಜುನ. ಆ್ಯಕ್ಚುಲಿ ಮ್ಯೂಸಿಕ್ ಜನರಲಿ ನನಗೆ ನಾವು ಮಾತಾಡೋದಕ್ಕಿಂತ ನಮ್ಮ ವಿಷಯ ಮಾತಾಡಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗಿತ್ತಲ್ವಾ? ಸೊ ಅರ್ಜುನ್ ಸರ್ ಅವರ ಮ್ಯೂಸಿಕ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರ್ ನೋಡಿದ್ರಾ? ಶೇಖರ್ ಅವರ ಆಲೋಚನೆಗಳು ಹೇಗಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಒಂದೇ ಹಾಡು ಈ ಸಿನಿಮಾದಲ್ಲಿ ಇರೋದು. ಆ ಒಂದು ಹಾಡು ಬಿಡುಗಡೆನ ಇಷ್ಟು ಒಳ್ಳೆ ಸಂಭ್ರಮ, ಇಷ್ಟು ಒಳ್ಳೆ ಅಭಿರುಚಿ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ರೋಮಾಂಚನ ಆಯಿತು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾನು ಹೇಳ್ತಾ ಇದ್ರು ಉತ್ಪ್ರೇಕ್ಷೆ ಆಗುತ್ತೆ, ಡೈರೆಕ್ಟರ್ ಮಸ್ಕ ಹೊಡಿತಾನೆ ಅನ್ಕೊಂಬಿಡಿ. ನೀವನ್ನೆಲ್ಲ ನೋಡಿದ್ರೆ 25 ವರ್ಷ ನಾನು ಯಾರಿಗೂ ಮಸ್ಕ ಹೊಡಿಯಲ್ಲ. ಸತ್ಯನ ಹೇಳ್ತೀನಿ. ಸೂಪರ್. ಇದು ಒಂದು ಅಂತ ನೀವು ನೋಡಿರೋದು. ನಾನು ಶೇಖರ್ ಮೊದಲನೇ ದಿವಸ ಮನೆಗೆ ಬಂದು ಕತೆ ಹೇಳೋಕೆ ಶುರು ಮಾಡಿದಾಗಿಂದ ಆವತ್ತಿಂದು ಶೇಖರಲ್ಲಿ ಗುಣನ ಕಾಣ್ತಾನೆ ಬಂದಿದ್ದೀನಿ. ನಾನು ಒಂದೊಂದನ್ನು ಹಂತವಾಗಿ ವಿಭಿನ್ನವಾಗಿ ಮಾಡ್ತಾನೆ ಬಂದಿದ್ದಾರೆ. ಉದಾಹರಣೆಗೆ ಈಗ ಎಲ್ಲರ ಮುಂದೆ ಇರತಕ್ಕಂಥ ಟ್ರೈಲರ್ಗೆ ಬರ್ತಾ ಇರ್ತಕ್ಕಂಥ ರಿಯಾಕ್ಷನ್ಸ್, ನನ್ನ ಅನೇಕ ಜನ ಸ್ನೇಹಿತರು, ವಿದ್ಯಾವಂತ ಸ್ನೇಹಿತರು ಎಲ್ಲರೂ ಫೋನ್ ಮಾಡಿ, ಸರ್ ಸರ್ ಟ್ರೈಲರ್ ಸೂಪರ್ ಆಗಿದೆ ಸರ್. ಇಷ್ಟು ದಿನ ನಾವೆಲ್ಲ ಯೋಚನೆ ಮಾಡ್ತಿದ್ವಿ, ನಮ್ಮ ಕನ್ನಡದಲ್ಲಿ ಯಾಕೆ ಈ ಥರ ಸಿನಿಮಾಗಳು ಬರಲ್ಲ, ಯಾಕೆ ಟ್ರೈಲರ್ ಬರಲ್ಲ ಅಂತ. ಟುಡೇ ಇಟ್ ಹಸ್ ಬಿನ್ ಪ್ರೂವ್ನ್ ಸರ್. ಈ ಸಿನಿಮಾ ಡೆಫಿನೆಟ್ ಆಗಿ ನೋಡ್ತೀವಿ ನಾವೆಲ್ಲ ಅಂತ ಹೇಳ್ತಿದ್ದಾರೆ. ಈ ಥರ ಪ್ರತಿಕ್ರಿಯೆ ಬರ್ತಾ ಇದೆ. ಟ್ರೈಲರ್ ಭಾಳ ಚೆನ್ನಾಗಿದೆ ಅಂತ ಭಾಳ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಸೊ ಟ್ರೈಲರ್ ಆಗಿರ್ಬೇಕಾದ್ರೆ ಸಿನಿಮಾ ಹೇಗಿರ್ಬೋದು ಯೋಚನೆ ಮಾಡಿ. ನಾನಂತೂ ಭಾಳ ಎಂಜಾಯ್ ಮಾಡಿದ್ದೀನಿ ಸಿನಿಮಾ ವರ್ಕ್ ಮಾಡೋದಕ್ಕೆ. ಇವರು ಪ್ರೇಕ್ಷಕರೆಲ್ಲರೂ ಸಿನಿಮಾ ನೋಡಬೇಕಾದ್ರೆ ಅಷ್ಟೇ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಟ್ರೈಲರ್ ಬಿಡುಗಡೆ ಮತ್ತು ಇವತ್ತು ಆಡಿಯೋ ಬಿಡುಗಡೆ ಕಾರ್ಯಕ್ರಮ. ಇದರಲ್ಲಿ
ನೋಡಿ ಶೇಖರ್ನ ಟೇಸ್ಟ್ ಏನಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಟೇಸ್ಟ್ ಇರತಕ್ಕಂಥ ಸಿನಿಮಾ ನಿಮಗೆ ಸಿಗುತ್ತೆ. ಸೂಪರ್ ಸರ್. ಸರ್ ಇಷ್ಟು ಡೀಸೆಂಟ್ ಆಗಿ ಕೂತಿದಾರಲ್ಲ ಸರ್, ಈಗ ಸೆಟ್ ಅಲ್ಲೂ ಇಷ್ಟೇ ಡೀಸೆಂಟ್ ಆಗಿರ್ತಾರೆ ಸರ್. ಒಬ್ಬ ಡೈರೆಕ್ಟರ್ಗೆ ಹೇ ಗುರು ಅಲ್ಲಿ ಕೆಲಸ ಆಗ್ತಿಲ್ಲ ಇಲ್ಲಿ ಕೆಲಸ ಆಗ್ತದೆ ಅಂತ ಒಂದು ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ, ಒಂದೊಂದ್ಸರಿ ಹಂಗೆ ಆಗುತ್ತೆ. ಹೆಂಗ್ ಸರ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಸರ್ ಇಷ್ಟು ಸೈಲೆಂಟ್ ಆಗಿರೋರು? ಯಾವುದನ್ನೇ ಒಂದು ನಾವು ತಲುಪಿಸ್ಬೇಕಾದ್ರೆ, ನಮ್ಮ ಕೋಪನ ವ್ಯಕ್ತಪಡಿಸ್ಬೇಕಾದ್ರೆ ಅಥವಾ ಇನ್ನೊಂದು ಭಾವನೆಯನ್ನು ವ್ಯಕ್ತಪಡಿಸ್ಬೇಕಾದ್ರೆ ಅದು ಕಿರ್ಚಾಟ ಅರ್ಚಾಟ ಮಾಡ್ಕೊಂಡು ಕಂಡುಬಿಟ್ಟೆ ಮಾಡೋದಬೇಕಾಗಿಲ್ಲ. ಯಾವ ಗಳಿಗೆಯಲ್ಲಿ ಯಾವ ಸೂಕ್ಷ್ಮತೆಯಲ್ಲಿ ಒಂದು ಪದಾನ ಬಳಸಿದ್ರೆ ಆ ಸಂದೇಶ ಹೋಗುತ್ತೋ ಅದನ್ನು ಆ ಸೂಕ್ಷ್ಮ ಅರ್ಥ ಮಾಡ್ಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ ಶೇಖರ್. ಸೊ ಅವರಿಗೆ ಯಾರನ್ನೇ ಬೇಕಾದ್ರೂ ಕಂಟ್ರೋಲ್ ಮಾಡ್ತಾರೆ, ಎಲ್ಲೇ ಬೇಕಾದ್ರೂ ಕಂಟ್ರೋಲ್ ಮಾಡ್ತಾರೆ. ಆ ಸೂಕ್ಷ್ಮತೆ ಅವರಲ್ಲಿ ಇದೆ. ಆ ಸೂಕ್ಷ್ಮತೆ ಇರೋದ್ರಿಂದ ನಾನು ಅವಾಗಿಂದಲೂ ಒತ್ತಿ ಹೇಳ್ತಾ ಇದ್ದೀನಿ, ಈ ಚಿತ್ರದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಅಷ್ಟೇ ಸೂಕ್ಷ್ಮತೆಯಿಂದ ಅವರು ಎಣೆದಿದ್ದಾರೆ. ಉದಾಹರಣೆಗೆ ನಾನು ಆಗಲೇ ಟ್ರೇಲರ್ ಬಿಡುಗಡೆ ಸಮಯದಲ್ಲಿ ಹೇಳಿದೆ, ನಿಮಗೆ ಹೇಳಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಬಂದಾಗ ಫಸ್ಟ್ ಅವರು ನನ್ನ ಉಡುಪು ಬಗ್ಗೆ ಮಾತಾಡ್ತಿದ್ರು. ಸರ್ ನಿಮಗೆ ಈ ಥರ ರಸ್ಟಿಕ್ ಆಗಿರೋದು ಒಂಥರ ಈ ಥರ ಇರೋ ಬಟ್ಟೆ ಹಾಕ್ತೀನಿ ಹಾಕಿ ಪರವಾಗಿಲ್ಲ ಸರ್, ಇಸ್ ಇಟ್ ಓಕೆ ಸರ್? ಯಾಕ್ರಿ ಓಕೆ ಅಂತ ಕೇಳ್ತಾರೆ. ಅಲ್ಲ ನೀವು ಒಪ್ತೀರಾ? ಹುಲಿಯಾ ಚಿತ್ರದಲ್ಲಿ ನಾನು ಹರಿದೋಗಿರೋ ಕಚ್ಚೆ ಪಂಚೆ ಹಾಕೊಂಡು ಕೆಲಸ ಮಾಡಿದ್ದೀನಿ. ಸೊ ನನಗೆ ಉಡುಪಿನ ಬಗ್ಗೆ ಯಾವುದೇ ಇದಿಲ್ಲ ಅಂಥೇಳಿ ನಾನು ಅಲ್ಲಿ ಗಮನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಅವರಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ, ಒಂದು ವರ್ಕ್ ಮಾಡತಕ್ಕಂಥ ಒಂದು ಸೂಕ್ಷ್ಮತೆ, ಒಂದು ಪಾತ್ರ ಹೇಗಿರಬೇಕು ಅಂತ ಅವರು ಕತೆ ಹೇಳೋವಾಗಲೇ ಬಣ್ಣಗಳನ್ನ ಡಿಸೈಡ್ ಮಾಡಿದರು. ಸರ್ ವಾಲ್ ಹೀಗಿರುತ್ತೆ, ಟೇಬಲ್ ಈ ಥರ ಇರುತ್ತೆ, ಈ ಥರ ಬಟ್ಟೆ ನೀವು ಹಾಕ್ಕೋತೀರಾ, ಈ ಥರ ಸನ್ನಿವೇಶ ಇರುತ್ತೆ, ಇನ್ನೊಂದು ಔಟ್ಡೋರಲ್ಲಿ ಈ ಥರದ್ದು ಸೀನಲ್ಲಿ ಮಾಡ್ತೀನಿ, ಕ್ಯಾಮ್ರಾ ಇಲ್ಲಿ ಇಡ್ತೀನಿ, ಅಲ್ಲೊಂದು ಮರ ಹೀಗಿರುತ್ತೆ ಅಂತ ಪ್ರತಿಯೊಂದೂ ನನಗೆ ಹೇಳಿದರು. ಸೊ ಮೊದಲೇ ಅವರು ಎಲ್ಲದನ್ನೂ ಆ ದೃಷ್ಟಿಯಿಂದ ನೋಡಿದರು. ಅವರು ಆ ದೃಷ್ಟಿಯನ್ನು ನೋಡ್ರಿಂದಾನೆ ಚಿತ್ರ ಅಷ್ಟು ಸೊಗಸಾಗಿ ಮೂಡಿ ಬಂದಿದೆ. ಚಿತ್ರ ಅಷ್ಟು ಸೊಗಸಾಗಿ ಮೂಡಿ ಬಂದಿರೋಂಥ ನಂಬಿಕೆ ಇನ್ನೊಂದ್ಸಲ ಹೇಳ್ತೀನಿ, ಇವತ್ತು ಟ್ರೈಲರ್ ಕೊಡ್ತಾ ಇರ್ತಕ್ಕಂಥ ರಿಯಾಕ್ಷನ್, ದಟ್ ಇಸ್ ದಿ ಕನ್ಫರ್ಮೇಷನ್. 100% ಸರ್. ಸರ್ ಬಿಫೋರ್ ಕನ್ಕ್ಲೂಡಿಂಗ್, ಪ್ರಜ್ವಲ್ ಅವ್ರ ಬಗ್ಗೆ ಒಬ್ಬ ತಂದೆ ಆಗಲ್ಲ, ನಾನು ಒಬ್ಬ ಗೆಳೆಯನಾಗಿ ಕೇಳ್ತೀನಿ, ನಮ್ಮ ಗೆಳೆಯನ ಬಗ್ಗೆ ನೀವು ಹೇಳಬೇಕು ಆಸ್ ಅನ್ ಆಕ್ಟರ್ ಓನ್ಲಿ, ಯಾಕಂದ್ರೆ ಈ ತರ ರೋಲ್ ಅವ್ರು ಯಾವತ್ತೂ ಮಾಡಿಲ್ಲ. ಸೊ ನಿಮಗ್ ನೋಡಿದಾಗ ಏನನ್ಸು ಸರ್ ಪ್ರಜ್ಜು ಆಸ್ ಅನ್ ಆಕ್ಟರ್ ಓನ್ಲಿ? ಪ್ರಜ್ಜು ಆಸ್ ಆಕ್ಟರ್ ಏನು ಅಂತ ನಂಗೆ ಗೊತ್ತಿತ್ತು. ನಾನು ಒಬ್ಬ ತಂದೆ ಆಗಲ್ಲ, ಒಬ್ಬ ನಟನಾಗಿ ಅವನಲ್ಲಿ ಏನು ಪ್ರತಿಭೆ ಇದೆ, ಎಲ್ಲಿ ಕೊರತೆಗಳಿದೆ, ಎಲ್ಲಿ ಪ್ಲಸ್ ಪಾಯಿಂಟ್ಗಳಿದೆ ಅಂತ ನಂಗೆ ಗೊತ್ತಿತ್ತು. ಆದರೆ ಅದನ್ನು ನಾನು ಹೇಳೋದಕ್ಕಿಂತ ಇನ್ನೊಬ್ರು ಹೇಳಿದ್ರೆ ಅದಕ್ಕೆ ಬಹಳಷ್ಟು ಬೆಲೆ ಇರುತ್ತೆ ಅಂತ ಗೊತ್ತಿತ್ತು. ಆ ಪ್ರಯತ್ನನ ಶೇಖರ್ ಮಾಡಿದ್ದಾರೆ. ಥ್ಯಾಂಕ್ ಯು ಶೇಖರ್. ಶೇಖರ್ ಅದನ್ನು ಗುರುತಿಸಿದ್ದಾರೆ. ಅವನಲ್ಲಿ ಭಾಳ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಸಿನಿಮಾದಲ್ಲಿ. ಅವನು ನಟನಾಗಿ ಬೆಳೆಯೋದಕ್ಕೆ ಬಹಳ ಒಳ್ಳೆ ಒಂದು ಮೆಟ್ಲು ಸಿಕ್ಕಿದೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಪ್ರಜ್ವಲ್ಗೆ ಒಬ್ಬ ಒಳ್ಳೆ ನಟ ಅನ್ನೋ ಹೆಸರನ್ನು ಪಡಿತಾನೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮಿಬ್ಬರನ್ನೂ ಸೇರಿಸಿ ಕೆಲಸ ಮಾಡಿರೋದು, ಯೂಶ್ವಲ್ ಆಗಿ ಎಲ್ಲರೂ ತಂದೆ ಮಕ್ಕಳನ್ನ ಇಬ್ಬರು ಕಲಾವಿದರಾದರೆ ಅವ್ರನ್ನ ತಂದೆ ಮಕ್ಕಳಾಗೆ ತೋರ್ಸೋಕೆ ಪ್ರಯತ್ನ ಪಡ್ತಾರೆ. ಬಟ್ ಶೇಖರ್ ಇದ್ರಲ್ಲಿ ಭಾಳ ಡಿಫ್ರೆಂಟಾಗಿ ಯೋಚನೆ ಮಾಡಿ ನಮ್ಮನ್ನ ತದ್ವಿದ್ವಾಗಿ, ಆಗಲೇ ನಮಗೋಸ್ಕರ ಅರ್ಜುನ್ ಜನ್ಯ ಅವರು ಒಂದು ಜುಗಲ್ಬಂದಿನೂ ಬಾರಿಸಿದ್ರು. ಆ ಥರ ಜುಗಲ್ಬಂದಿ ಪಾತ್ರನ ಹಾಕಿ ಒಂದು ಕಾಂಪಿಟೇಟಿವ್ ಪಾತ್ರನ ಹಾಕಿ ಅದನ್ನು ಭಾಳ ಸೂಕ್ಷ್ಮದಿಂದ ಹೇಳಿದ್ದಾರೆ. ನಮ್ಮಿಬ್ಬರಿಗೂ ಸಂತೋಷ ಕೊಟ್ಟಿದೆ. ವರ್ಕ್ ಮಾಡಿರೋದು ಎಲ್ಲೂ ಒಂದು ಗಳಿಗೆಯಲ್ಲೂ ಒಂದು ಕ್ಷಣನೂ ದುಃಖ ಆಗಿಲ್ಲ. ನನ್ನ ಪಾತ್ರಕ್ಕೆ ಆಗಲಿ ಅವನ ಪಾತ್ರಕ್ಕೆ ಆಗಲಿ ಅವನು ಅಷ್ಟೇ ಎಕ್ಸೈಟೆಡ್ ಆಗಿದ್ದಾನೆ, ನಾನು ಅಷ್ಟೇ ಎಕ್ಸೈಟೆಡ್ ಆಗಿದ್ದಾನೆ. ಅದರಲ್ಲಿ ಇಬ್ಬರಲ್ಲಿ ಯಾರು ಗೆದ್ರು ಓಕೆ, ಇಬ್ರು ಗೆದ್ರು ಓಕೆ, ಎಲ್ಲರಿಗಿಂತ ಹೆಚ್ಚಿಗೆ ಶೇಖರ್ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. 100% ಅರ್ಜುನ ಕಂಪ್ಲೀಟ್ ಆಗಿ ಗೆಲ್ಲುತ್ತೆ ಸರ್. ಫೈನಲಿ ಡೈನಮಿಕ್ ಸ್ಟಾರ್ ಅಂಡ್ ಡೈನಮಿಕ್ ಪ್ರಿನ್ಸ್ ಇಬ್ಬರಿಗೂ ಎಲ್ಲಿ ಟ್ರೀಟ್ ಕೊಡಿಸ್ತೀರ ಅಂತ ಇವಾಗ ನೀವು ಹೇಳಲೇಬೇಕು, ಯಾಕೆಂದ್ರೆ ಇಟ್ಸ್ ಆಲ್ರೆಡಿ ಆ್ಯಕ್ಚುಲಿ ನಾನು ಟ್ರೀಟ್ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ದೇವರಾಜ್ ಸರ್ ಅವರ ಮಾತುಗಳಿದೆಯಲ್ಲ ಅದು ಬಿಯಾಂಡ್ ಟ್ರೀಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ನಮಗಿಂತ ಎತ್ತರವಾಗಿ ಅಲ್ಲಿ ಬೆಳೆದಿರೋ ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ವೆಲ್ ವಿಷರ್ ಆಗಿ ನನಗೆ ಒಂದು ಹೇಳೋದು ಇದೆಯಲ್ಲ, ಇದಕ್ಕಿಂತ ನನಗೆ ದೊಡ್ಡದಾಗಿ ಟ್ರೀಟ್ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಇನ್ನೊಂದು ಟ್ರೀಟ್ ಏನಂದ್ರೆ ಇನ್ನೊಂದು ಸ್ಕ್ರಿಪ್ಟ್ ಅಲ್ವಾ ಸರ್? ಹೌದೌದೌದೌದೌದು, ಅದಿದೆ, ಡೆಫಿನೆಟ್ ಆಗಿದೆ. ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಕಾನ್ವರ್ಸೇಷನ್. ಆಲ್ ದ ವೆರಿ ಬೆಸ್ಟ್ ಅರ್ಜುನ ಸರ್. ರಿಲೀಸ್ ಟೈಮ್ಗೆ ಇನ್ನೂ ಬೇಜಾನ್ ಮಾತಾಡೋಣ. ನೀವು ಅವಾಗ ಕೈಯೆಲ್ಲ ಕಟ್ಕೊಂಡೆಲ್ಲ ಕುತ್ಕೊಳ್ಳಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೂಪರ್ ಸರ್.
ಆ,